ಭಾರತದ ಮುಸ್ಲಿಮರನ್ನ ಉಗ್ರರಂತೆ ಬಿಂಬಿಸುವುದಕ್ಕಾಗಿ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯನ್ನ ನಡೆಸಿದ್ದು ಅಂತ ನಾಲಗೆಯನ್ನ ಹರಿಬಿಟ್ರು ಬಿಲಾವಲ್ ಭುಟ್ಟೋ. ವಿದೇಶಿ ಪತ್ರಕರ್ತನ ಪ್ರಶ್ನೆಗೆ ಉತ್ತರಿಸಲಾಗದೆ ತಡವರಿಸಿದ ಬಿಲಾವಲ್ ಭುಟ್ಟೋ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ಬಳಿಕ ವಿದೇಶಿ ಮಾಧ್ಯಮಗಳ ಮನಸ್ಥಿತಿ ಬದಲಾಗಿದೆ. ಪಾಕಿಸ್ತಾನ ಹೇಳುವ ಸುಳ್ಳನ್ನ ಈಗ ನಂಬ್ತಾ ಇಲ್ಲ ಇತರೆ ದೇಶಗಳು. ಭಾರತದ ಮುಸ್ಲಿಂ ನಾಯಕರನ್ನ ವಿದೇಶಕ್ಕೆ ಕಳಿಸಿದ್ದು ಪ್ರದರ್ಶನಕ್ಕಲ್ಲ, ಇದು ಭಾರತದ ರಕ್ತದಲ್ಲೇ ಇದೆ. ಪಾಕಿಸ್ತಾನ ಹೇಳ್ತಾ ಇರೋದು ಸುಳ್ಳು ಅನ್ನೋದು ಈಗ ಇಡೀ ಜಗತ್ತಿಗೆ ಗೊತ್ತಾಗಿದೆ. ನಮಸ್ಕಾರ. ಪಹಲ್ಗಾಮ್ ಅಟ್ಯಾಕ್ ಆಗಿ ಅದಕ್ಕೆ ಪ್ರತೀಕಾರವಾಗಿ ಭಾರತ ಸರ್ಕಾರ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯನ್ನ ನಡೆಸಿ ಉಗ್ರರನ್ನ ಸದೆಬಡಿದ್ರೂ ಕೂಡ ಪ್ರಧಾನಿ ಮೋದಿಯವರ ಮೇಲೆ, ಭಾರತ ಸರ್ಕಾರದ ಮೇಲೆ ಅಪವಾದಗಳು ತಪ್ಪಲಿಲ್ಲ. ಭಾರತದಲ್ಲೇ ಇರುವಂತಹ ಕೆಲವರು ಆಪರೇಷನ್ ಸಿಂಧೂರ್ ವಿರುದ್ಧನೇ ಮಾತನಾಡಿದ್ರು. ಈಗ ಪಾಕ್ ನ್ಯಾಷನಲ್ ಅಸೆಂಬ್ಲಿಯ ಸದಸ್ಯ ಬಿಲಾವಲ್ ಭುಟ್ಟೋ ಆಪರೇಷನ್ ಸಿಂಧೂರ್ ವಿರುದ್ಧ ಮಾತನಾಡಿದ್ದಾರೆ. ಅವರು ಈ ರೀತಿ ಮಾತನಾಡಿದ್ದಕ್ಕೆ ವಿದೇಶದ ಜರ್ನಲಿಸ್ಟ್ ಒಬ್ರು ಬಿಲಾವಲ್ ಭುಟ್ಟೋ ಅವರ ಬೆವರಿಳಿಸಿದ್ದಾರೆ, ಅವರನ್ನ ತರಾಟೆಗೆ ತಗೊಂಡಿದ್ದಾರೆ. ಬಿಲಾವಲ್ ಭುಟ್ಟೋ ಆಪರೇಷನ್ ಸಿಂಧೂರ್ ಒಂದು ಪೊಲಿಟಿಕಲ್ ಟೂಲ್, ಭಾರತ ಈ ಟೂಲ್ ಅನ್ನ ಬಳಸಿಕೊಂಡು ಭಾರತದಲ್ಲಿರುವಂತಹ ಮುಸಲ್ಮಾನರನ್ನ ರಾಕ್ಷಸರ ರೀತಿಯಲ್ಲಿ ಬಿಂಬಿಸ್ತಾ ಇದೆ, ಉಗ್ರರ ರೀತಿಯಲ್ಲಿ ಬಿಂಬಿಸ್ತಾ ಇದೆ ಅಂತ ಹೇಳಿದ್ರು. If you're going to use it as a political tool to demonize the Muslims within your own country. ಈ ಮಾತನ್ನ ಕೇಳಿಸಿಕೊಂಡಂತಹ ವಿದೇಶಿ ಜರ್ನಲಿಸ್ಟ್ ಒಬ್ರು ಇಲ್ಲ 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 ಈ ರೀತಿ ಆಗೋದಕ್ಕೆ ಸಾಧ್ಯ ಇಲ್ಲ, ಭಾರತದ ಸೇನೆಯಲ್ಲೂ ಮುಸ್ಲಿಮರಿದ್ದಾರೆ, ಅವರು ಭಾರತದ ಪರವಾಗಿಯೇ ಇದ್ದಾರೆ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಆದ ಬಳಿಕ ಒಂದು ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಇಬ್ಬರು ಕೂತು ಒಂದು ವಿಚಾರದ ಬಗ್ಗೆ ಬ್ರೀಫ್ ಮಾಡ್ತಾರೆ ಅಂತ ಹೇಳಿ ಮುಸ್ಲಿಂ ಮಹಿಳೆಯಾಗಿರುವ ಭಾರತದ ಸೇನೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಕರ್ನಲ್ ಸೋಫಿಯಾ ಖುರೇಶಿ ಅವರನ್ನ ಗಮನದಲ್ಲಿಟ್ಟುಕೊಂಡು ಮಾತನಾಡಿದ್ರು. The recent terrorist attack in Kashmir is being used as a political tool to demonize Muslims in India. Sir, I have watched the briefings on both sides, and as far as I recall, there were Muslim Indian military officers who were conducting the briefing on the Indian side. ಅಂದ್ರೆ ಕರ್ನಲ್ ಸೋಫಿಯಾ ಖುರೇಶಿ ಅವರು ಒಬ್ಬ ಮುಸ್ಲಿಂ ಮಹಿಳೆ, ಆದ್ರೂ ಕೂಡ ಅವರು ಭಾರತದ ಸೇನೆಯಲ್ಲಿದ್ದಾರೆ, ಆಪರೇಷನ್ ಸಿಂಧೂರ್ ನಲ್ಲಿ ಪ್ರಮುಖ ಪಾತ್ರವನ್ನು ಇವರು ವಹಿಸಿದ್ರು ಅನ್ನುವಂಥದ್ದು ಆ ವಿದೇಶಿ ಜರ್ನಲಿಸ್ಟ್ ನ ಧ್ವನಿಯಾಗಿತ್ತು, ಮಾತಿನ ಅರ್ಥ ಆಗಿತ್ತು. ವಿದೇಶಿ ಜರ್ನಲಿಸ್ಟ್ ನ ಈ ಮಾತನ್ನ ಕೇಳಿದಂತಹ ಭುಟ್ಟೋ ತಬ್ಬಿಬ್ಬಾದ್ರು, ತಡವರಿಸಿದ್ರು, ಏನ್ ಹೇಳಬೇಕು ಅಂತ ಗೊತ್ತಾಗದೆ ಚಡಪಡಿಸಿದ್ರು, ಬೆವರಿದ್ರು. Reciprocity would mean. ಸೊ ಈ ವಿದೇಶಿ ಪತ್ರಕರ್ತನ ಪ್ರಶ್ನೆಯಿಂದ ಏನ್ ಅರ್ಥ ಆಗುತ್ತೆ ಅಂತ ಹೇಳಿದ್ರೆ, ವಿದೇಶಿ ಮಾಧ್ಯಮಗಳು ನಿಧಾನವಾಗಿ ಭಾರತದ ವಾದವನ್ನ ಅರ್ಥ ಮಾಡಿಕೊಳ್ತಾ ಇದೆ, ಅರ್ಥ ಮಾಡಿಕೊಳ್ಳುವಂತಹ ಪರಿಸ್ಥಿತಿಗೆ ಬಂದಿದೆ ಅನ್ನೋದು ಸ್ಪಷ್ಟ ಆಗುತ್ತೆ. ಇಷ್ಟು ವರ್ಷಗಳಿಂದ ಪಾಕಿಸ್ತಾನ ಹೇಳಿದ್ದನ್ನೆಲ್ಲ ಅಮೆರಿಕ ಕೇಳ್ತಾ ಬಂದಿತ್ತು. ಪಾಕ್ ಹೇಳಿದ್ದೇ ಸತ್ಯ ಅಂತ ಹೇಳಿ ವಿದೇಶಿ ಮಾಧ್ಯಮಗಳು ನಂಬಿತ್ತು. ಅದೇ ಆಪರೇಷನ್ ಸಿಂಧೂರ್ ಆದ ಬಳಿಕ ವಿದೇಶಿಗರ ಮನಸ್ಥಿತಿ, ವಿದೇಶಿ ಮಾಧ್ಯಮಗಳ ಮನಸ್ಥಿತಿ ಕೂಡ ಬದಲಾಗಿದೆ. ಇದಕ್ಕೆ ಇನ್ನೊಂದು ಕಾರಣನೂ ಇದೆ. ಭಾರತದ ಬಗ್ಗೆ, ಜಾಗತಿಕ ಭಯೋತ್ಪಾದನೆಯ ವಿರುದ್ಧ ಭಾರತದ ಹೋರಾಟದ ಬಗ್ಗೆ ವಿಶ್ವದ ನಾಯಕರಿಗೆ ತಿಳಿಸೋದಕ್ಕಾಗಿ ಭಾರತದಿಂದ ವಿದೇಶಿ ನಿಯೋಗಗಳು ಹೋಗಿದೆ. ಈ ನಿಯೋಗದಲ್ಲಿ ಮುಸ್ಲಿಮರೂ ಸೇರಿದಂತೆ ಎಲ್ಲಾ ಧರ್ಮದ ನಾಯಕರು ಇದ್ದಾರೆ ಅನ್ನುವಂತಹ ವಿಚಾರವನ್ನ ಬೇರೆ ಬೇರೆ ದೇಶಗಳಿಗೆ ಮನದಟ್ಟು ಮಾಡುವಂತಹ ಪ್ರಯತ್ನವನ್ನು ಮಾಡಿದೆ. ಈ ವಿಚಾರದ ಬಗ್ಗೆ ಶಶಿ ತರೂರ್ ಅವರು ಕೂಡ ಮಾತನಾಡಿದ್ದಾರೆ. ಅವರು ಏನ್ ಹೇಳಿದ್ದಾರೆ ನೋಡಿ. By delegation, we have come from India with a delegation of 7 members of parliament and 1 ambassador. And we, in the 7 members, represent 5 political parties, 7 different states. Our example. There you are. 7 different states, 3 different religions. It's a diversity of India. But we are united in the message we bring, and that's what I'll be talking to you about. ಸೊ ಭಾರತದ ನಿಯೋಗದಲ್ಲಿ ಸಲ್ಮಾನ್ ಖುರ್ಷೀದ್ ಅವರಿದ್ದಾರೆ, ಅಸಾದುದ್ದೀನ್ ಓವೈಸಿ ಅವರಿದ್ದಾರೆ, ಇಟಿ ಮೊಹಮ್ಮದ್ ಬಶೀರ್, ಸರ್ಫರಾಜ್ ಅಹಮದ್, ಗುಲಾಂ ನಬಿ ಆಜಾದ್, ಎಂಜೆ ಅಕ್ಬರ್, ಸೈಯದ್ ಅಕ್ಬರುದ್ದೀನ್, ಮಿಯಾನ್ ಅಲ್ತಾಫ್ ಅಹಮದ್ ಸೇರಿದಂತೆ ಒಟ್ಟು 7 ಮುಸ್ಲಿಮರಿದ್ದಾರೆ. ಒಟ್ಟು 7 ನಿಯೋಗ ಇದೆ. ಇದರಲ್ಲಿ ಒಂದೊಂದು ನಿಯೋಗದಲ್ಲಿ ಒಬ್ಬೊಬ್ಬ ಮುಸ್ಲಿಮರಿದ್ದಾರೆ. ಸೊ ಭಾರತದ ಬಗ್ಗೆ,
ಭಾರತದ ಮುಸ್ಲಿಮರ ಬಗ್ಗೆ ಏನೇನೋ ಆರೋಪಗಳನ್ನ ಮಾಡಿದ್ರೆ ಆ ಆರೋಪಗಳನ್ನ, ಆ ಸುಳ್ಳುಗಳನ್ನ ನಂಬುವಂತ ಸ್ಥಿತಿಯಲ್ಲಿ ಈಗ ವಿದೇಶಿ ಮಾಧ್ಯಮಗಳಿಲ್ಲ. ಪಾಕಿಸ್ತಾನದ ಬಗೆಗಿನ ಸತ್ಯ ಈಗ ಬೇರೆ ದೇಶಗಳಿಗೂ ಗೊತ್ತಾಗ್ಬಿಟ್ಟಿದೆ. ಭಾರತದ ಮುಸ್ಲಿಂ ನಾಯಕರನ್ನ ವಿದೇಶಕ್ಕೆ ಕಳಿಸಿದ್ದು ಕೇವಲ ಪ್ರದರ್ಶನಕ್ಕಲ್ಲ, ಇದು ಭಾರತದ ರಕ್ತದಲ್ಲೇ ಇದೆ. ಅಬ್ದುಲ್ ಕಲಾಂ ಅವರಂತಹ ಹೆಮ್ಮೆಯ ಮುಸಲ್ಮಾನನನ್ನ ರಾಷ್ಟ್ರಪತಿ ಮಾಡಿದಂತಹ ದೇಶ ನಮ್ದು. ಅಜರುದ್ದೀನ್ ಅನ್ನುವಂತಹ ಒಬ್ಬ ಮುಸ್ಲಿಂ ಭಾರತದ ಕ್ರಿಕೆಟ್ ತಂಡದ ನಾಯಕ ಆದ್ರು. ಮೊಹಮ್ಮದ್ ಹಮೀದ್ ಅನ್ಸಾರಿ ಅವರು ಭಾರತದ ಉಪರಾಷ್ಟ್ರಪತಿ ಆದ್ರು. ಜಾಕಿರ್ ಹುಸೇನ್ ಅವರು ಭಾರತದ ರಾಷ್ಟ್ರಪತಿ ಆಗಿದ್ರು. ಮೊಹಮ್ಮದ್ ಹಿದಾಯತುಲ್ಲಾ ಅವರು ಭಾರತದ ಮುಖ್ಯ ನ್ಯಾಯಮೂರ್ತಿ ಆಗಿದ್ರು. ಸಲ್ಮಾನ್ ಹೈದರ್ ಅವರು ಭಾರತದ ವಿದೇಶಾಂಗ ಕಾರ್ಯದರ್ಶಿಯಾಗಿದ್ರು. ಫಾತಿಮಾ ಬೀವಿ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶೆ ಆಗಿದ್ರು. ಹಾಗಾಗಿ ಮುಸ್ಲಿಮರನ್ನ ಉಗ್ರರು ಅಂತ ಬಿಂಬಿಸುವ ಪ್ರಯತ್ನವನ್ನ ಭಾರತ ಮಾಡ್ತಿದೆ ಅಂತ ಹೇಳಿ ಪಾಕಿಸ್ತಾನ ಏನು ಆರೋಪ ಮಾಡ್ತಾ ಇದೆಯಲ್ಲ, ಆ ಆರೋಪ ಸುಳ್ಳು ಅನ್ನುವಂಥದ್ದು ಈಗ ಇಡೀ ಜಗತ್ತಿಗೆ ಗೊತ್ತಾಗಿದೆ. ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಭಾರತದಲ್ಲಿರುವಂತಹ ಮುಸ್ಲಿಂ ನಾಯಕರು ನಿಧಾನವಾಗಿ ಈಗ ಇದನ್ನ ಅರ್ಥ ಮಾಡ್ಕೊಳ್ತಿದ್ದಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವೇನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.